ಹೊಸ ಬೆಳಕು ಕರುಣಿಸಿ ಕಾಯೋ ನನ್ನಪ್ಪ ಸ್ವಾಮಿ ಶ್ರೀ ಮಾರುತೇಶ ನಾನಂಬಿ ನಿಂತೆ ಶ್ರೀ ಮಾರುತೇಶ ನಾನಂಬಿ ಬಂದೆ ಕರುಣಿಸಿ ಕಾಯೋ ನನ್ನಪ್ಪ ದೇವನೇ ಕರುಣಿಸಿ ಕಾಯೋ ನನ್ನಪ್ಪ ಸ್ವಾಮಿ
ಹುಟ್ಟಿದಾಗಿನಿಂದಲೂ ಪ್ರತಿನಿತ್ಯ ನಾನು ನಿನ್ನನ್ನೇ ಪೂಜಿಸುತ್ತಾ ಬಂದಿದ್ದೀನಿ ತಂದೆ. ಇನ್ನು ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಗಳನ್ನ ಕಳೆದುಕೊಂಡಿರುವ ನನಗೆ ನನ್ನನ್ನ ತನ್ನ ಕಣ್ಣಿನಲ್ಲಿ ಕಣ್ಣಾಗಿ ಜೋಪಾನ ಮಾಡಿ ಬೆಳೆಸಿದ್ದಾನೆ. ತಾನು ಕಲಿದೇ ಇದ್ರೂ ಕೂಡ ನನಗೆ ಯಾವುದಕ್ಕೂ ಕೊರತೆ ಬಾರದಂತೆ ಪ್ರತಿನಿತ್ಯ ನನ್ನನ್ನ ಕಾಲೇಜಿಗೆ ಕಳಿಸ್ತಾ ಇದ್ದಾನೆ. ಅಂತ ನನ್ನಣ್ಣನಿಗೆ ನೀನು ಹೆಚ್ಚಿನ ಆಯುಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಬೇಕಪ್ಪ. ಅರೆ, ಇದೇ ರೀತಿ ಮಾತಾಡ್ತಾ ನಿಂತರೆ ನನಗೆ ಕಾಲೇಜ್ ಹೋಗೋದಕ್ಕೆ ಟೈಮ್ ಆಗುತ್ತೆ. ಅದು ಅಲ್ಲದೆ ಸಂತೋಷನನ್ನ ನಾನು ಮನಸಾರೆ ಪ್ರೀತಿ ಮಾಡ್ತಾ ಇದ್ದೀನಿ. ಆದ್ರೆ ಆ ಸಂತೋಷ್ ಯಾವುದೇ ಕಾರಣಕ್ಕೂ ನನ್ನ ಪ್ರೀತಿಯನ್ನ ಒಪ್ಪಿಕೊಳ್ತಾನೆ ಇಲ್ಲ. ಭಗವಂತ, ಇಂದಾದ್ರೂ ಕೂಡ ನಾನು ನಿನ್ನನ್ನ ಪ್ರೀತಿಸ್ತೀನಿ ಅಂತ ಹೇಳಿದ ಮೇಲೆ ಆ ಸಂತೋಷ್ ನನ್ನ ಪ್ರೀತಿಯನ್ನ ಒಪ್ಪಿಕೊಳ್ಳುವಂತೆ ಮಾಡುವ ಭಾರ ನಿನ್ನನ್ನೇ ಕೂಡಿದೆ. ನಮಸ್ತೆ. ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡ ಮಣ್ಣಿನಲ್ಲಿ ಬೆಳೆದು ಈ ಕನ್ನಡದ ಕಲಾ ರಸಿಕನಿಗೆ ಈ ಕಲಾದೇವಿಯ ಆರಾಧಕನ ಪರವಾಗಿ ಹೃದಯಪೂರ್ವಕವಾದ ಅಭಿನಂದನೆಗಳು. ಇದು ಈ ಜೆಬಿ ರಾಣನ ಸಾಮ್ರಾಜ್ಯ. ಈ ಸಾಮ್ರಾಜ್ಯಕ್ಕೆ ನಾನೇ ಸಾಮ್ರಾಟ. ನಾನೇ ಸರ್ವಾಧಿಕಾರಿ. ಇಲ್ಲಿ ನಾನು ಹೇಳಿದ್ದೆ ಕಾನೂನು, ನಾನು ನಡೆಸಿದ್ದೆ ಧರ್ಮ, ನಾನು ಆಡಿದ್ದೆ ಆಟ, ನಾನು ಕೊಟ್ಟಿದ್ದೆ ತೀರ್ಪು ಅಂತಿಮ ತೀರ್ಪು.
ರಂಬೆ ಊರ್ವಶಿ ಮೇನಕೆಯಂತಿರುವ ನಿನ್ನ ಮುದ್ದು ಮುಖದ ತಂಗಿ ಐಶ್ವರ್ಯ. ಇದು ಇದು ಈ ಜೇಬಿ ರಾಣನ ರಕ್ತ ರಾತ್ರಿ. ಜೀವನವೆಂಬ ಚದುರಂಗದ ಆಟದಲ್ಲಿ ಸತ್ಯ ಧರ್ಮವೆನ್ನುವ ನಾಲ್ಕು ನುಡಿಗಳನ್ನು ಮಣ್ಣು ಮುಟ್ಟಿಸಿ ಸತ್ಯ ಅಧರ್ಮವೆನ್ನುವ ಪಗಡೆಗಳನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು ಮನ ಬಂದಂತೆ ಆಟ ಆಡಿಸುವ ಸೂತ್ರಧಾರಿ. ಪತಿವ್ರತೆಯಂತೆ ತೆರೆಯ ಮೇಲೆ ಸೆರೆಗೊತ್ತು ಬಾಳುವ ಕಾಳಜಿಯ ಕಲ್ಪಗಳ ಜೊತೆ ಕಲ್ಪಿಚ್ಚಿ ಸುತ್ತ 7 ಲೋಕದಲ್ಲಿಯೇ ಈ ಕಲಿಯುಗದ ಸಾಮ್ರಾಟನೆಂದು ಎಪ್ಪಿಸಿ ತಾನ ಎಂದು ಮೆರೆಯುತ್ತಿರುವ ಈ ಜೇಬಿ ರಾಣ. ಈ ಅಪ್ಪುಲಿಯನ್ನು ಎದುರಾಕಿಕೊಂಡಿದ್ದಾರಲ್ಲ ಏ ಸಂಪತ್ ಕುಮಾರ್ ಅನ್ನು ನನ್ನ ತಂದೆಗೆ ಒಳ್ಳೆಯ ಮಾತಿನಿಂದ ಹೇಳಿದೆ. ಬಟ್ ಅವನು ಕೇಳಲಿಲ್ಲ. ಅಲ್ಲೇ ಅವನಿಗೆ ನರಕದ ದಾರಿಯನ್ನೇ ರವಾನಿಸಿದೆ. ಅದರಂತೆ ನಿನ್ನನ್ನು ಸಹ ಸಮಾಧಿ ಮಾಡದೆ ಹೋದರೆ ರಣರಂಗದಲ್ಲಿ ರಾಜ, ಚದುರಂಗದಲ್ಲಿ ಚತುರ, ವಕ್ರಮನಂತಿಂತಿರುವ ಈ ಜೇಬಿ ರಾಣ. ಇದು ಇದು ಈ ಜೇಬಿ ರಾಣ ಶ್ರೀಲಪ್ಪರ ಸಿಂಹ ಗರ್ಜನೆ. రాయలసీమ వస్తుంది నైజాం గుండాన్ని తోటంగా చెప్పాలంటే ఈ స్టేట్కే స్టేట్ రౌడరా ఈ జేబి రాణ. నేను అనుకుంటే 4 గంటలకి సుమా 4:30 గంటలకి మర్డర్, 5 గంటలకి సమాధి అవుతావురా. మళ్ళీ మళ్ళీ వస్తా. ಈ ಪ್ರಕೃತಿಯ ಮಡಿಲಲ್ಲಿ ಒಬ್ಬರೇ ನಿಂತ್ಕೊಂಡು ಇಷ್ಟೊಂದು ಗಾಢವಾಗಿ ಆಲೋಚನೆ ಮಾಡ್ತಾ ಇದ್ದೀರಲ್ಲ? ಐಶ್ವರ್ಯ, ಏನಿಲ್ಲ. ಹೌದಾ? ನೋಡಿ ಸಂತೋಷ್, ಬಹಳ ದಿವಸಗಳಿಂದ ನಿಮ್ಮ ಹತ್ರ ಒಂದು ಮಾತನ್ನ ಹೇಳಬೇಕು ಅಂತ ಆಸೆ ಆಗ್ತಾ ಇದೆ. ನಾನು ಆ ಮಾತನ್ನ ಹೇಳಿದ್ರೆ ನೀವು ತಪ್ಪು ತಿಳಿಯೋದಿಲ್ಲ ತಾನೆ? ಯಾಕೇನು ಬೇಜಾರಿಲ್ಲ, ಅದ್ಯಾವ ಮಾತು ಕೇಳಿ ಐಶ್ವರ್ಯ. ನೋಡಿ ಸಂತೋಷ್, ಹೆಣ್ಣೆಂಬ ನಾಚಿಕೆ ಬಿಟ್ಟು ಕೇಳ್ತಾ ಇದ್ದೀನಿ. ನೀವು ಆ ಮಾತನ್ನ ಕೇಳಿದ ಮೇಲೆ ಯಾವುದೇ ಕಾರಣಕ್ಕೂ ತಿರಸ್ಕಾರ ಮಾಡಬಾರ್ದು. ಸಂತೋಷ್, ಅದು ಏನು ಅಂದ್ರೆ ನೋಡಿ ಸಂತೋಷ್, ಬಹಳ ದಿವಸಗಳಿಂದ ನಾನು ನಿನ್ನನ್ನ ಮನಸಾರೆ ಪ್ರೀತಿ ಮಾಡ್ತಾ ಇದ್ದೀನಿ. ಅದಕ್ಕಾಗಿ ನೀನು ನನ್ನ ಪ್ರೀತಿಯನ್ನ ತಿರಸ್ಕಾರ ಮಾಡ್ಲಾರ್ದೆ ಒಪ್ಪು ಸಂತೋಷ್. ನಿನ್ನಲ್ಲಿ ಮೂಡಿರೋದು ಪ್ರೀತಿ ಪ್ರೇಮ ಅಲ್ಲ ಕಣೆ, ಜಸ್ಟ್ ಫಾರ್ ಅಟ್ರಾಕ್ಷನ್. ಅಂದ್ರೆ ಹೃದಯ ಆಕರ್ಷಣೆ ನಿನ್ ಜೀವನ ಹಾಳು ಮಾಡ್ಕೊಬೇಡ ಪ್ಲೀಸ್. ನನ್ನ ಮಾತು ಸಂತೋಷ್, ದಯವಿಟ್ಟು ತಿನ್ಬೇಡ. ನೋಡು, ನಿನ್ನ ನನ್ನ ಪತಿ ಅಂತ ನಾನು ಈಗಾಗಲೇ ತೀರ್ಮಾನ ಮಾಡಿಬಿಟ್ಟಿದ್ದೀನಿ. ದಯವಿಟ್ಟು ಯಾವುದೇ ಕಾರಣಕ್ಕೂ ನನ್ನ ಪ್ರೀತಿಯನ್ನ ತಿರಸ್ಕಾರ ಮಾಡಬೇಡ ಸಂತೋಷ್.
ನನಗೆ ಪ್ರೀತಿ ಪ್ರೇಮ ಅಂದ್ರೆ ನಂಬಿಕಿಲ್ಲ. ಯಾಕೆಂದ್ರೆ ಈ ಪ್ರೀತಿ ಪ್ರೇಮದ ಬಲೆಗೆ ಬಿದ್ದ ಅನೇಕ ಯುವಕರು ಬೀದಿ ಬೀದಿ ಹುಚ್ಚಾಗಿ ತಿರುಗೋದ ನಾನು ಕಣ್ಣಡಿ ಬಿಡ್ತೀನಿ. ಅದಲ್ಲದೆ ನಾನೊಬ್ಬ ಬಡ ಯುವಕ, ಒಬ್ಬತ್ತಿನ ಗಂಜಿಗೂ ಗತಿ ಇಲ್ಲದ ಈ ಅನಾಥನನ್ನು ಪ್ರೀತಿಸಿದ್ರೆ ನಿನಗೆ ಸಿಗೋದು ಪ್ರೀತಿ ಪ್ರೇಮವಲ್ಲ ಕಡೆ, ಬರೀ ಕಷ್ಟ ಕಾರ್ಪಣ ತುಂಬಿದ ಜೀವನ ಮಾತ್ರ ಅಷ್ಟೇ. ದಯವಿಟ್ಟು ಅಂಥ ಮಾತನ್ನ ಮಾತ್ರ ಆಡಬೇಡಿ. ನೋಡಿ, ಆ ರೀತಿಯ ಹೆಣ್ಣು ನಾನಲ್ಲ. ಸಂತೋಷ್, ನಿಮ್ಮ ಪ್ರತಿಯೊಂದು ಕಷ್ಟ ಸುಖದಲ್ಲಿ ನಾನು ನಿಮ್ಮ ಅರ್ಧಾಂಗಿಣಿಯಾಗಿ ಭಾಗಿಯಾಗುತ್ತೇನೆ. ದಯವಿಟ್ಟು ನನ್ನನ್ನು ನಂಬಿ ನನ್ನ ಮನಸ್ಸನ್ನು ಅರ್ಥ ಮಾಡಿಕೊಂಡು ಪ್ರೀತಿ ಮಾಡಿ ಸಂತೋಷ್. ನಿನ್ನ ಮನಸ್ಸಿನ ಭಾವನೆ ನನಗೆ ಅರ್ಥ ಆಗುತ್ತೆ. ಆದ್ರಿಂದ ನಿನ್ನ ಮನಸ್ಸನ್ನು ಒಪ್ಕೊಳ್ತೀನಿ. ಆದ್ರೆ ಸಂತೋಷ್, ನೋಡು ಸಂತೋಷ್, ನೋಡಿ ಸಂತೋಷ್, ಈಗಾಗಲೇ ನಾನು ನನ್ನ ಪತಿ ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ. ದಯವಿಟ್ಟು ನನ್ನ ಮನಸ್ಸಿನ ಭಾವನೆಯನ್ನು ಅರ್ಥ ಮಾಡಿಕೊಂಡು ನನ್ನನ್ನು ನಂಬಿ ಪ್ರೀತಿ ಮಾಡಿ. ಒಂದು ವೇಳೆ ನೀವು ನನ್ನನ್ನು ಪ್ರೀತಿಸಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿಯೂ ನಾನು ಹುಚ್ಚಿಯಂತೆ ಬೀದಿ ಬೀದಿ ಅಲೆದಾಡಬೇಕಾಗುತ್ತೆ. ನನ್ನ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ನನ್ನನ್ನು ಪ್ರೀತಿ ಮಾಡು ಸಂತೋಷ್. ನಿನ್ನ ಮನಸ್ಸಿನ ಭಾವನೆ ನನಗೆ ಅರ್ಥ ಬೇಕಿರ್ತೀಯಾ? ಆದ್ರೆ ಅಲ್ಲದೆ ನಿನ್ನ ಮನಸ್ಸನ್ನು ಪ್ರೀತಿಯಾರು ಕಣ್ಣಾಗ ಹೋಗ್ತಿದ್ದೀನಿ. ಅಲ್ಲ ಸಂತೋಷ್, ಆದ್ರೆ ಅಂತ ಈ ನಿನ್ನ ಮಾತನ್ನ ಯಾಕೆ ಅರ್ಧಕ್ಕೆ ನಿಲ್ಲಿಸ್ತಾ ಇದೆಯಾ? ಅದೇನು ಅಂತ ಪೂರ್ತಿಯಾಗಿ ಹೇಳಿ ಸಂತೋಷ್. ಇದೇ ಐಶ್ವರ್ಯ, ಪ್ರೀತಿ ಪ್ರೇಮದ ನಂಬಿಕೆ ನಾನು ಪ್ರಥಮ ಮಾಡಿದೆ. ನಿನ್ನನ್ನು ಆಕಾಶದಲ್ಲಿ ಹಾರಾಡುವ ಇರಬೇಕು. ಎಂತ ಜೀವನದಲ್ಲಿ ಎಂತ ಬಿರುಗಾಳಿ ಬೀಸಿರ್ತವೆ ನನ್ನಿಂದ ದೂರ ಹೋಗ್ಬಾರ್ದು. ಓಕೆನಾ? ಓಕೆ ಸಂತೋಷ್, ಐ ಪ್ರಾಮಿಸ್ ಯು. ನೋಡು, ಎಂತಹ ಪರಿಸ್ಥಿತಿ ಬಂದ್ರು ನಾನು ನಿಮ್ಮ ಜೀವನದಿಂದ ದೂರ ಹೋಗುದಿಲ್ಲ ಸಂತೋಷ್. ಈ ನಿಮ್ಮ ಮಾತಿಗೋಸ್ಕರ, ಈ ಸುದಿನಕ್ಕೋಸ್ಕರ ನಾನು ಅದೆಷ್ಟು ದಿನದಿಂದ ಕಾಯ್ತಾ ಇದ್ದೆ ಗೊತ್ತಾ? ಇಂದು ನನ್ನ ಕನಸು ನನಸಾಯ್ತು ಸಂತೋಷ್. ಐ ಲವ್ ಯು ಸಂತೋಷ್, ಐ ಲವ್ ಯು ಸೋ ಮಚ್. ಐ ಲವ್ ಯು. ನೋಡಿ, ಈ ಶುಭ ಸಮಯದಲ್ಲಿ ನಿಮಗೆ ಏನು ಬೇಕು ಅಂತ ಕೇಳಿ. ಈ ನಿಮ್ಮ ಪ್ರಿಯತಮೆ ಖಂಡಿತವಾಗಿಯೂ ನಿಮಗೆ ಇಲ್ಲ ಅಂತ ಹೇಳುವುದಿಲ್ಲ. ಹಾಗೆ ಟೈಮ್ ಆಯ್ತು ಅಂತ ನಿಮಗೆ ಈಗ ಗೊತ್ತಾಯ್ತು. ಬನ್ನಿ ಹೋಗೋಣ.
ವೀರ ಮದಕರಿ ನಾಯಕರ ವಂಶಕ್ಕೆ ಹುಟ್ಟಿದ ಕೂಳಕಣ ನಾಯಕರ ಸಕ್ಕಡಗಿಸುವ ಕ್ರಾಂತಿಕಾರಿ ಸಂದೀಪ್ ಮದಕರಿಯವನು. ಎಷ್ಟೊಂದು ಸುಂದರವಾಗಿದೆ ನನ್ನೂರು. ಅಲ್ಲಿ ಹನುಮ, ಇಲ್ಲಿ ಮಾರಿ, ಅಕ್ಕ ನೋಡು ಅಲ್ಲಿ ಚೌಡಿ, ಅತ್ತ ರಾಮ, ಇತ್ತ ಶ್ಯಾಮ, ವಿನಾಯಕ ಮಹಾಬಲಿ. ಎಲ್ಲ ದೇವಾನುದೇವತೆಗಳೇ ನನ್ನೂರಿನಲ್ಲಿ ಬೀಡು ಬಿಟ್ಟು ತನಗಿಳಿದ ಸರ್ಕರಂತಿರೇ ನನ್ನೂರು ಕಡಬಲ ಕಟ್ಟೆ. ಹಿಂದಿಗೆ 20 ವರ್ಷಗಳ ಹಿಂದೆ ನಾನು, ನನ್ನ ತಂದೆ, ನನ್ನ ತಾಯಿ, ನನ್ನ ತಂಗಿ ಎಲ್ಲರೂ ಸೇರಿ ಸುಖವಾದ ಅನ್ಯೂನ್ಯವಾದ ಜೀವನವನ್ನು ಸಾಗಿಸುತ್ತಿದ್ದೆವು. ಆದರೆ ಆ ವಿಧಿ ಆಡಿಸಿದ ವಿಧಿಯಾಟಕ್ಕೆ ಬಲಿಯಾಗಿ ನನ್ನ ತಂದೆ ತಾಯಿಯರನ್ನು ಯಾರೋ ಕೊಲೆಪಾತಕರು ಕೊಲೆ ಮಾಡಿ ಎಷ್ಟು ಕ್ರೂರಿ ನಮ್ಮನ್ನು ಅನಾಥರನ್ನಾಗಿ ಮಾಡಿಬಿಟ್ಟೆ. ಆ ಒಂದು ಜ್ವಾಲೆಯನ್ನು ನೆನೆಸಿಕೊಳ್ಳಲೆಂದೇ ನಾನು ಎಷ್ಟು ದಿನ ಈ ಪುಟ್ಟ ಹಳ್ಳಿಯಿಂದ ದೂರವಾಗಿ ಕಷ್ಟಪಟ್ಟು ವಿದ್ಯಾಭ್ಯಾಸವನ್ನು ಮಾಡಿ IPS ಪರೀಕ್ಷೆಯಲ್ಲಿ ಇಡೀ ಕರ್ನಾಟಕಕ್ಕೆ ಪ್ರಥಮ ರ್ಯಾಂಕ್ನಲ್ಲಿ ಪಾಸ್ ಆಗಿರುವೆ. ಇನ್ನು ಮುಂದೆ ಈ ಹಳ್ಳಿಯ ಜನಕ್ಕೆ ನನ್ನ ಆದ ಯಾರಿಗೂ ಅನ್ಯಾಯವಾಗದಂತೆ ನೋಡಿಕೊಂಡು ಹೋಗುತ್ತೇನೆ. ಅದು ಅಲ್ಲದೆ ನನ್ನ ತಂದೆ ತಾಯಿಯರನ್ನು ಕೊಂದ ಕೊಲೆ ಪಾತಕರನ್ನು ಕಂಡು ಹಿಡಿದ ಅವರನ್ನು ಕಾನೂರಿನ ನೇಣುಗಂಬಕ್ಕೆ ಏರಿಸಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಅದು ಅಲ್ಲದೆ ನನ್ನ ಪುಟ್ಟ ತಂಗಿ, ನನ್ನ ಮುದ್ದು ತಂಗಿ, ನನ್ನಿಂದ ದೂರವಾಗಿರುವ ತಂಗಿ ಇಂದೆಲ್ಲ ನಾಳೆ ನನಗೆ ಸಿಕ್ಕೇ ಸಿಗುಳೆಂಬ ಭರವಸೆ ನನಗಿದೆ. ಈಗ ಅದರ ಬಗ್ಗೆ ಯೋಚಿಸುವುದು ಬೇಡ ಬೇಡ. ಆನಂತರ ನೋಡಿಕೊಂಡ. ಓಹೋ, ಸಮಯವಾಗುತ್ತಾ ಬಂದಿತು. ನನ್ನ ಆಪ್ತ ಗೆಳೆಯ ಸಂಪತ್ನೊಳಗೆ ಹೋಗಿ ನನ್ನ ಪ್ರಿಯತಮೆಯಾದ ಐಶ್ವರ್ಯವನ್ನು ನೋಡಿಕೊಂಡು ಬರುತ್ತೇನೆ. ಹಾಗೆ ಅವಳಿಗೆ ನನ್ನ ಪ್ರೀತಿ ವಿಷಯವನ್ನು ತಿಳಿಸಿ ಅವಳ ಮನಸ್ಸಿನಲ್ಲಿ ಏನಿದೆ ಎಂಬುದನ್ನು ತಿಳಿದುಕೊಂಡು ಬರುತ್ತೇನೆ. ಹೋಗಿ ಬರುತ್ತೇನೆ. ಆದ್ರೆ ನೀವು ಹೀಗೆ ಇರಬೇಕು ಅಭಿಮಾನಿಗಳು. ಕಟ್ಟಬಾರ್ದು. ನಾಟಕ ಅಂದ್ರೆ ಅದು ಕಡಮ್ ಕಟ್ಟದ್ದ. ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿ ಬರ್ತೀನಿ. ವೇಟ್ ಅಂಡ್ ಸೀ. ಬಾಯ್ ಬಾಯ್. ಅಲ್ರಿ ನೀವು ಮೊನ್ನೆ ಯಾಕೆ ಹೇಳ್ತೀನಿ ಅಂದ್ರೆ ಮೊನ್ನೆ ತಾನೆ ಆ ಕರ್ರಗಿರೋ ಜಂಗ್ಲೇರು ಪಕ್ಕ ಎಲ್ಲಿಂದ ತಂದ ಏನೋ ಒಳ್ಳೆ ಟೊಕಟ ಸೈಕಲ್ ತಂದು ನನ್ನ ಯಾರ ಹತ್ರ ನಿಲ್ಸಿದ್ಲು ನೋಡ್ರಿ. ಆಗ ನಾನು ಅವಳು ಸೈಕಲ್ ಕೆಪಾಸಿಟಿ ಚೆಕ್ ಮಾಡ್ಬೇಕಂತ ಹೇಳಿ ಸೈಕಲ್ ಹೊತ್ಕೊಂಡು ಕೆಳಗೋಟೆಯಿಂದ ದೊಡ್ಡ ಅಂಟಿಗೆ, ದೊಡ್ಡ ಅಂಟಿಯಿಂದ ಕೆಳಗೋಟೆ
ಹೊಡಿತಾ ಇದ್ದ ಕಂಡ್ರೆ ಆದ್ರೆ ಇವ್ ನಾವು ನೀ ಸೈಕಲ್ ಬ್ರೇಕ್ ಇಲ್ಲ ಕಂಡ್ರೆ ಬ್ರೇಕ್ ಇಲ್ಲ. ಆಗ ನಾನೇನ್ ಮಾಡ್ಬೇಕು, ಜೋರಾಗಿ ಮೇಲಿಂದ ಬರ್ತಾ ಇದ್ದ ಮಗವನ ಆಗೋ ಈಗ ಅನ್ನಷ್ಟರಲ್ಲೇ ನಮ್ ಶಿವಮ್ಮ ಅವರು ದನಗಳ ಮಧ್ಯೆ ಬಂದ ಸಗಣಿಗೆಲ್ಲ ಒದ್ದಾಡಿ ಮನೆ ಮುಂದಿರೋ ಚರಂಡಿ ಒಳಗೆ ಬಿದ್ದೆ ನೋಡ್ರಿ. ಇರ್ಲಿ ಬಿಡ್ರಿ ಅದನ್ನ ಸುದ್ದಿ ಯಾಕೆ ಆ ರಂಗೆ ಇವತ್ತು ನನ್ನ ಕೈಗೆ ಸಿಗ್ಲಿ ಹಿಂದೆ ಮುಂದೆ ಓಟ್ಲು ಒಬ್ಬರೇ ಸಮೇತ ಮಾಡಿರ್ಬೋದು. ಡೈರೆಕ್ಟ್ ಗಜಮ ಕಂಡ್ರಿ ಗಜಮ. ನಮ್ದು ಒಂದ್ ಸ್ವಲ್ಪ ಮುಗಿಸ್ತದೆ. ಏ ಬರ ಹುಡುಗಿ ಒಬ್ಬನೇ ಧಾರವಾಡ ನೋಡಕ, ಬರ ಹುಡುಗಿ ಒಬ್ಬನೇ ಧಾರವಾಡ ನೋಡಕ. ಅಲ್ಲಿ ದಾರಿಯಾಗೆ ಸರಸಕ್ಕೆ ಬಾರಿ ಸರಸಕ್ಕೆ ಬಾರಿ ನಿಮ್ಮದು ಅತಿ ವಿರಳ ಹೂ ಬೇಕೇನ್ರಿ? ಹೂ ಮಲ್ಗೆ ಹೂ, ಜಾಜಿ ಹೂ, ಸಂಪಿಗೆ ಹೂ ಬೇಕೇನ್ರಿ? ಸಂಪಿಗೆ ಹೂ. ಯಾವ ಅಯ್ಯ ನಿಮ್ಮವನ ನೀನೇ ತಂದ್ಕೊಟ್ಟು ಯಾವ ತೋರ್ಸಂತಿಯಲ್ಲ. ಸಾಕ್ ನಿಲ್ಸಲೇ ರಂಗೆ. ನಾನು ಮಾಡಿರೋ ಟೇಪ್ ರಿಕಾರ್ಡಿಂಗ್ ತರ ಯಾಕೆ ಒಬ್ಬಳೇ ಹೊರಕತ್ತಿ? ಅಯ್ಯೋ ಪಂಪಣ್ಣ ಏನ್ ಮಾಡೋಣ, ನಿನ್ನ ವ್ಯಾಪಾರ ಭಾರಿ ಚಲೋ ಆಗುತ್ತೆ, ನಾನ್ ಹಿಂಗ್ ಹೊದ್ರಕಂಡ ಆಗದು ವ್ಯಾಪಾರ. ಏನ್ ಮಾಡೋದು? ಅದಕ್ಕೆ ಕಣಲಿ ರಂಗೆ ನಾನು ಹೇಳಿದ್ದು ಈ ರೀತಿ ಬೀದಿ ಬೀದಿ ಎಲ್ಲ ತಿರುಗ ಬದಲು ಯಾರು ನಾನು ನನ್ನಂತ ಸುಂದರವಾಗಿರೋ ಹುಡುಗ ನೋಡಿ ಅಂತ. ಸಾಕ್ 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 ಅಬ್ಬಬ್ಬಬ್ಬ, ಈ ಗಂಡ್ ಮಕ್ಳಿಗೆ ಸ್ವಲ್ಪ ಸಲಿಗೆ ಕೊಟ್ರೆ ಸಾಕ್ ಮ್ಯಾಲ್ ಬಂದ್ಬಿಡ್ತಾರ ಹಂಗೆ. ರಂಗೆ ಇಷ್ಟು ವಿಷಯಕ್ಕಿಲ್ಲ ಯಾಕೆ ಸಿಟ್ಟಾಗ್ತೀಯ? ನಾನೇನು ನಿನ್ನ ಪೊಜಿಟಿ ನೋಡಕ್ಕಾಗೆ ಹಾಗೆ ಹೇಳ್ದೆ. ಸರಿ ಬಿಡ ರಂಗೆ, ನೀನು ಮದುವೆ ಆದಾಗ ಬಿಟ್ಟು ಬಿಡೋಕೆ ಕಟ್ಕೊಂಡು ಅಲ್ಲ ನನ್ ಮದುವೆ ಸುದ್ದಿ ಯಾಕೆ ಮಾತಾಡ್ತಿ? ಸೈಕಲ್ ಸುದ್ದಿ ಮಾತಾಡ. ಸೈಕಲ್ ಹೇಳಮ್ಮ. ಲೇ ನಿಮ್ಮವನ ಮೊನ್ನೆ ಪಂಚರ್ ಹಾಕೊಟ್ಟಿಯಲ್ಲ ನನ್ ಸೈಕಲ್, ಬಾಳ ಚಂದ ಹಾಕೊಟ್ಟಿದ್ದೆ ಬಿಡು. ಅಲ್ಲ ಅದು ಹೆಂಗ್ ಹಾಕಿದೆಯೋ ಏನ ಬನ್ನಿ ಯಾಕೋ ನನ್ನ ಮನೆ ಡೌಟ್ ಪತ್ರ ಆಯ್ತು. ನನ್ನ ಮೇಲೆ ಅನುಮಾನ ಅನುಮಾನ ಕೊಡಬೇಡ ಕಣದೆ. ಯಾಕೆ ಅಂದ್ರೆ ನಾನು ಒಂದು ಸಾರಿ ಮ್ಯಾಕ್ಲೋಬರ್ ಗಿಡ್ಡು ಗೌಡ ಸಾರಿ ಬಿಚ್ಚೆ ಮಾಡಿ ತೂತಿಗೆ ನನ್ನ ಗಮ್ಮ ಆಗಿಲ್ಲಂದ್ರ ಆ ತೋತ ಮತ್ತೆ ಕಾಣೋದಿಲ್ಲ ಕಣಲಿ. ಹಂಗ ಮಾಡ್ತೀನಿ ಕೆಲಸನ. ಅದಕ್ಕೆ ನೋಡ್ ಭಾರಿ ಪಸಂದ ಮಾಡಿರೋದು. ಪಂಚರ್ ಎಲ್ಲ ಬಿಚ್ಕೊಂಡು ಟುಸ್ ಅಂತ ಐತಪ್ಪ. ಮತ್ತೆ ತೂತು ಬಿದ್ದೈತಿ ಅಂದ್ರೆ ನೋಡರಂಗೆ ನಿನ್ನ ಮೇಲೆ ಡೌಟ್ ಬರಕ
ಬರಾಕತ್ತಿತ್ತು ನೋಡಿ. ಏಯ್ ಅದೇನ ನನ್ನ ಮೇಲೆ ಡೌಟ್ ಬಂದಿರೋದು ನಿಮ್ಮ ಮಾವನ. ಮತ್ತೇನಿಲ್ಲಲೇ ನಿಮ್ಮ ಅವನು ನಮ್ಮ ದೊಡ್ಡ ರಂಗ ಮಾವನ ಹತ್ರ ಹೋಗಿ ಅದ್ರಾಗೂ ಭಾರಿ ದೊಡ್ಡ ನೋಡಲೆ ಒಂದು ಅವನ ಹತ್ರ ಹೋಗಿ ತೂತು ಬೆಳೆಸ್ಕೊಂಡು ಬಂದೀನು ಅಂತ ನೋಡಲ್ಲ. ನಿನ್ನ ಬಾಯ 3 ಬಕ್ಸಿ ಮಣ್ಣಾಕ ನಾನು ಯಾಕೆ ಅಲ್ಲಿ ಇಲ್ಲಿ ಹೋಗಿ ಪಂಚಾಯತ್ ಹಾಕಿಸ್ಕೊಂಡು ತೂತ್ ಮುಚ್ಚಿಸ್ಕೊಂಡ್ ಬರ್ಲಿ. ನಾನು ಬಂದಿರೋದೇ ನಿನ್ನ ಹತ್ರ ತೂತ್ ಮುಚ್ಚಿಸ್ಕೊಳಕ್. ಅಲ್ಲ ಏನು ಬುದ್ಧಿ ಐತೆ ಲಬ್ಧಿ ಐತೆ? ಒಂದ್ಸರಿ ನೋಡಲಿ. ಅಲ್ಲ ಲಬ್ಧಿ ಇರೋದಕ್ಕೆ ಕಣ ನೀ. ಅದಕ್ಕೆ ಕಾಯಲೇ ರಂಗೆ ನಾನು ಹೇಳಿದ್ದು ಈ ರೀತಿ ಬೀದಿ ಬೀದಿ ಅಲ್ಲಿ ಹೋದ್ರತ್ತ ತಿರುಗ ಬಂದು ರೋಡ್ನಾಗೆ ನೆಟ್ಟಗಿರ ಖಾರ ಮುಳ್ಳ ಮೇಲೆ ಹೊಡೆದ್ರೆ ತೂತ್ ಬೀಳೋದು ಇನ್ನೇನ್ ಬೀಳುತ್ತೆ ಅಂತ ಅಂದೆ ನೋಡಲಿ. ಅಷ್ಟೆಲ್ಲ ಮಾತ್ಯಾಕ ಮೊದ್ಲು ನಾನು ತೂತ್ ಮುಚ್ಚ ಮತ್ತೆ ತೂತು ಬಿದ್ದೈತಿ ಅಂದ್ರೆ ರಂಗೆ ಕತ್ತಲ್ಲಿ ಕೆಲಸ ಮಾಡೋದು ಈ ಪಂಪಣಿಗೆ ಗೊತ್ತದಲ್ಲ ಕಣೆ. ನೋಡರಂಗೆ ಈ ಪಂಪಣ ತೂತು ಮುಚ್ಚಿ ಪಂಪು ಹೊಡಿಯಕ್ಕೆ ಶುರು ಹಚ್ಕೊಂಡ್ರ ನಾನು ಪಂಪು ಹೊಡಿಯ ಹೊರತಕ್ಕೆ ನಮ್ ಜಂಗ್ಲರ್ ಒಬ್ಬಗೆ ಎರುತ್ತಲ್ಲ ನೋಡಲ್ಲ ಹಂಗ್ ಹೊಡಿತು ಪಂಪುನ. ಹೌದೇನ ಅಲ್ಲ ಪಂಪಣ ಕತ್ಲಾಗ ಅದು ಹೆಂಗ ಮಾಡ್ತೀಯ ಅಂತ ಕೆಲಸನ ನೋಡರಂಗೆ ಈಗ ನನಗೆ ನಮ್ ಜಂಗ್ಲರ್ ಹೋಗ್ಬೇಕಂತ ಸ್ವಲ್ಪ ಕೆಲಸ ಸಂಜೆ 8 ಗಂಟೆಗೆ ಬರ್ತೀನಿ. ನೀನು ರೆಡಿ ಆಗಿರೋದು ರಾತ್ರಿ 8 ಗಂಟೆಗೆ ಅದು ಹೆಂಗ್ ಮಾಡ್ತಾನ ಕೆಲಸ ನೋಡ್ತೀನಿ ನೋಡ. ನಾನು ಸಾಯಂಕಾಲ ಕಡೆಯಿಂದ ಬರ್ತೀನಿ ನಿಮ್ಮ ಮನೆಗೆ. ನಾನು ಬರ್ಲೇನ ರಂಗೆ ನಿಮ್ಮ ಅವನು ಹಂಗೆ ಹೋದ್ರಿ ಹಂಗಲಿ ಮನೆಗೂ ಪುಕ್ಷೇಟ ಮಾಡೇನಿ ಅಲ್ಲಿ ಇವತ್ತು ಪುಕ್ಷೇಟ ಮಾಡ್ತೀನಿ ಅಂದ್ರೆ ಬೇರೆ ಇಲ್ವೇನೆ? ಏನ ಬ್ಯಾರೆ ಗೀರೆ ಅನ್ನಕತ್ತಿ ಹೆಂಗೈತೆ ನಿನ್ ಮೈಯಾಗ? ಸ್ವಲ್ಪ ಮುರುಗುಲು ಅಂತ ನೋಡಲಿ ಒಂದ್ಸರಿ ಹಂಗಂತ ಬೇರೆ ಕೇಳ್ತೀಯಲ್ಲೇ ನಿನ್ನ ಅಪ್ಪೆ ಮುದ್ದಾಡ್ಬೇಕು ಅನ್ಸತ್ ಕಣಲೇ ಹಂಗೆ. ಹೌದೇನೋ ನನ್ ರಾಜ ಇನ್ಯಾಕ ಬಾವ ಶುರು ಮಾಡ್ತಾನೆ. ಹೆಂಗೆ ಒಂದು ಪಾಸ್ಟು ಅಂತ ಗೊತ್ತಿದ್ರೆ ಈ ಕೆಲಸ ಅಲ್ಲಿ ಇರೋರಂಗೆ ಮಾಡಿ ಬಿಡುದು ಮುಗಿಸೇ ಬಿಡ್ತಿತ್ತು ನೋಡಲಿ. ನಿಮ್ಮವನ್ ಈರಲ್ಲಿ ಬಂದ್ರೆ ನೀನ್ ಹಂಗ ಕಟ್ ಮಾಡಿ ಕಳಿಸ್ತಿದ್ವಿ ನಾವು. ನೋಡಿ ನಾವು ಅಲ್ಲೇ ಕಡಲಿ ದಿನ ಕೆಲಸ ಮಾಡೋದು. ಹೌದೇನ ಹೂ ಬೇಕೇನ್ರಿ? ಹೂ ಸಂಕೆ ಹೂ, ಮಲ್ಲಿಗೆ ಹೂ, ಗುಲಾಬಿ ಹೂ ಯಾರಿಗ್ ಬೇಕ್ರಿ? ಬರ್ರಿ ಬರ್ರಿ ಚಟ ಚಟ ಅಂತ ಕೊಡ್ತೀರಿ ಪಟ ಪಟ ಅಂತ. ಬಾಗಲಕೋಟೆ ಬಾಗಲಕೋಟೆ ಒಳ್ಳೆಯ ಪರ ಉಪಕಾರ ಏನು ಫಿಗರ್ ಇದು? ಬೆಳಗ್ಲಿಂದ ನಮ್ಮ ಆಂಜನೇಯ ಸ್ವಾಮಿ ಜಾತ್ರೆ ನೋಡಿದ್ರು ಇಂಥ ಫಿಗರ್ ನಾನು ನೋಡಲೇ ಇಲ್ಲ ಬಿಡ್ರಿ. ನಾನು ಜೀವನದಾಗ ನೋಡಕ್ ಆಗ್ಬಿಡ 35 ವರ್ಷ ಆಯ್ತು ಹುಟ್ಟಿ ಜೀವನದಾಗ ನೋಡಕ್ ಆಗ್ಬಿಡ. ಏನ್ ಫಿಗರ್ ಇದು? ಅಲ್ಲ ರಂಬ್ಯ ನಾ ಮೀನಾಕ್ಷಿ ಐತೆ ಮ್ಯಾಕಬ್ಬರ್ ಮೀನಾಕ್ಷಿ ಐತೆ ಅವಳು ಊರ್ವಶಿ ಇವಳು ಜಂಗರ್ ಹೋಬಿ ಅಂತ ಏನಕ್ಕೆ ಈ ಪೀಸಿಗೆ ಏನಾದ್ರೂ ಈ ಪೀಸ್ ಸಿಕ್ಕಿಬಿಟ್ರು ಏನ ಪೀಸು ಗೀಸು ಅನ್ನಕತ್ತಿ ಅಲ್ಲ. ಅವನ ಜೀವನದಲ್ಲಿ ಆ ಜಂಗರ್ ಓಬಳೇಶ ಮಾಡಿರಬಾರ್ದು ನಮ್ ಮ್ಯಾಕಬ್ಬರ್ ಭೀಮ ಮಾಡಿ ಮಾಡೋದದು ಲೇ ಪೀಸು ಗೀಸು ಅನ್ನಕತ್ತಿ ಎಲ್ಲ ಹೆಂಗೈತು ನಿನ್ನ ಮನೆಯಾಗೇನು ಹೇಳ ಬಂದೇ ಇಲ್ಲ.
ನೀನು ಎಲ್ಲಿಗೆ ನಾ ಹೋಗಂತ ಹೇಳಲೇ ರಿಂಗೆ ನಮ್ಮ ಕುಣಿಸಿತರ ಜಯಮ ನಮ್ಮ ಜಯತಿ ತಕ ಹೋಗಂತ ಹೇಳಲಿ ಅಲ್ಲಿಗೆ ಹೋಗ್ತೀನಿ ನೋಡಿ ಚಿನ್ನ ಏ ಚಿನ್ನ ಗಿನ್ನ ರನ್ನ ಏನ ನಿನ್ನ ಮುಂದೆ ಆಗುವಂತಿ ಬಿಡೆ ಯಾಕೆ ಬರೀ ಸಿಡಿ ಮಾಡಿದಾಗ ಸಿಡಿ ಮಿಡಿ ಮಕ್ಕಳೇ ಇಷ್ಟ ಒಂದು ಸುಂದರವಾದ ಹುಡುಗಿ ರೋಡಲ್ಲಿ ನಿಂತವಳ ಅಂದ್ರೆ ಸಾಕು ಹಲ್ಲು ಕಿಸ್ಕೊಂಡು ಜೊಲ್ಲು ಸುರಿಸ್ತಾ ಇರ್ತಾರೆ ಲೇ ನೀನು ವ್ಯಾಪಾರ ಮಾಡೋದು ಏನು ಸ್ವಲ್ಪ ಜಾಗ ಬಿಟ್ಟು ನಿಂದ್ರ ಹೂವ ಮಾರುವ ಗೀತ ಹಂಗಂದ್ರೆ ನಿಮ್ದು ಸ್ವಲ್ಪ ಹೆಸರು ಹೇಳ್ರಿ ನಮ್ದೊಂದು ಸ್ವಲ್ಪ ಹೇಳ್ಬೇಕೇನ ನನ್ನ ಹೆಸರು ಹೂ ಮಾರುವ ರಂಗಿ ಅಂತ ಲೇ ರಂಗಿ ಹಾ ಹಂಗಾದ್ರ ಒಂದು ಸ್ವಲ್ಪ ಎತ್ತಿ ತೋರಿಸ್ರಿ ನಾನು ನೋಡ್ತೀನಿ ಏನು ಬಾಯ ಮಣ್ಣ ಏನ ಎತ್ತೋರ್ಸೋದು ಆಮೇಲೆ ರಂಗಿ ನಿನ್ನವನ ನಾವು ಊರಾಗಿರೋನಲ್ಲ ಅವನ್ ಜಂಗ್ಲರ್ ರವಿ ಅವನ ಪಟೇಲ ಅವನ ಅಕ್ಷಯ ಎಲ್ಲರೂ ಮುಟ್ಟಿ ಇಸ್ಕಿ ಒಂದು ನಮೂನಿ ಮೆತ್ತಗ ಮಾಡಿ ಹಂಗೇನ ಹಂಗಾದ್ರೆ ನೋಡ ಹಂಗ್ಯಾಕೆ ಸಿಕ್ತ ಹೌದೇನ ತಪ್ಪು ತಿಳಿಬೇಡಿ ರಂಗೆ ನಾನು ಏನು ಹೇಳಿದೆ ಅಂದ್ರೆ ನಿನ್ನ ಹೂವನ್ನ ಅವ್ರ ಕೈಗೆಲ್ಲ ನೀ ಸಿಕ್ಕು ಬಿಟ್ರೆ ಇಸ್ಕಿ ಮೆತ್ತಗ ಮಾಡಿ ಬಿಡ್ತಾರ ಅಂತ ಹೇಳಕ್ ಬಂದೆ ಅಷ್ಟೇ ಕಡೆ ಓ ಹಂಗಂದಿಯ ನಾ ಬ್ಯಾರೆ ಏನೋ ತಿಳ್ಕೊಂಡಿದ್ ಬಿಡ ಜಾಸ್ತಿ ನಲಿ ಬೆಳಕಣಲಿ ರಂಗೆ ಎಲ್ಲರೂ ನನ್ನಂತೆ ಒಳ್ಳೇದಿರಲ್ಲ ನೋಡಿ ರಂಗೆ ಒಣಿಗೋಗಿರೋ ನಿನ್ನ ಮುಖ ನೋಡಿದ್ರೆ ಇಲ್ಲಿವರೆಗೆ ಇವ್ರು ಯಾರು ಮಾಡಿಲ್ಲ ಅಂತ ಕಾಣ್ತೈತೆ ಲೇ ನಿಮ್ಮವನ ಅದಕ್ಕೆ ಕಣಲೇ ನೀನ್ ಹಿಂಗ್ ಮಾಡ್ತಾ ಇದೀಯ ನೀನೇನು ಚಿಂತೆ ಮಾಡಬೇಡ ನಾನೇ ಮಾಡ್ತೀನಿ ಆಯ್ತೇನಲ್ಲಿ ಲೇ ನಿಮ್ಮವನಿ ಏನ ಮಾಡೋದು ಗಿಡೋದು ಅಂತ ಹೇಳ್ತಿದ್ದಿಲ್ಲ ಹೆಂಗೈತ್ ನಿನ್ನ ಮೈಯಾಗ ತಗೊಳಪ್ಪ ಇವನವನ ಹೆಚ್ಚು ನೋಡು ತಗೊಳಪ್ಪ ಇವನವನ ನಾನು ಏನ ಹೇಳಿದೆ ಇವಳೇನೋ ತಿಳ್ಕಂತ ಲೇ ರಂಗೆ ನಿಮ್ಮಂತ ಹುಡುಗಿಯರನ್ನ ನೋಡಕಣ ನಮ್ಮ ಹಿರಿಯರು ಹೇಳಿರೋದು ಏನಪ್ಪಾ ನಿಮ್ ಹಿರಿಯರು ಹೇಳಿರೋದು ಇನ್ನು ಮಕ್ಕಳ ಬುದ್ಧಿ ನನ್ನ ಕಾಲ್ ಕೆಳಗತ್ತ ಗಂಡು ಮಕ್ಳನ್ನ? ಏನಲೇ ನಾನು ವ್ಯಾಪಾರ ಮಾಡ್ತೀನಿ ಅಂದ್ರೆ ನೀನು ಏನೇನೋ ಯೋಚನೆ ಮಾಡಿ ಡಬಲ್ ಮೀನಿಂಗ್ ತಿಳ್ಕೊಂತೀಯಲ್ಲಿ ಅಲ್ಲ ಮತ್ತು ನಾ ಅವಾಗಿಂದ ನಿನ್ನ ಹೆಸರು ಏನಂತ ಕೇಳಿದ್ರು ಬರೇ ನೀನು ಮಾಡೋದು ಅಂತ ಹೇಳ್ತಿದ್ಯಲ್ಲ ನಾ ನೀನ್ ಹೆಂಗ್ ಕೇಳ್ಬೇಕು ಅಂತ ಅಯ್ಯೋ ಲೇ ನಿಮ್ಮ ಮೌನ ಹಂಗಾರೆ ನಿಮ್ಮ ಹೆಸರು ಏನ್ ಹೇಳ್ರಿ ನೋಡೇ ರಂಗೆ ಹಾ. ಮಾರು ಬೇಡ ಮಳನೂ ಬೇಡ ಒಂದೇ ಸರಿಯಾಗಿ ನೀನು ಬಿಟ್ಟಿರೋ ಟೆಸ್ಟ್ ಹೇಳ್ಬಿಡಲಿ ನಾನು ಬುಟ್ಟಿ ರೇಟ್ ₹100 ನೋಡ ಅಷ್ಟೇನ ಅಲೇ ರಂಗೆ ನಿನ್ನ ಮನೆತನ ನಾ ಬರೀ ₹10 ನೋಟಿನಲ್ಲಿ ಖರೀದಿ ಮಾಡೋ ಮಗ ನಾನು ತಗೊಳ್ಳೆ ₹100 ತತ್ತಾರೆ ನಿನ್ನ ಬುಟ್ಟಿನ ಸುತ್ತ ಹತ್ತಳಿಯಲ್ಲಿ ಯಾರಿಗಾದ್ರೂ ಏನಾದ್ರೂ ಮಾಡ್ಬೇಕಂದ್ರ ಅದನ್ನ ನಾನೇ ಮೊದಲ ಮಾಡಬೇಕು ನೋಡಿ ಅಬ್ಬಾ ಇದೇ ಕೆಲಸ ಮುಂಚೆ ಮಾಡಿದ್ರ ನಾನು ನಿನ್ನ ಕೇಳ್ತಾನೆ ಇರ್ಲಿಲ್ಲ ಮಗ ಲೇ ದಟ್ಟು ಮುಂಡಿದೆ ಹಾ. ಸುತ್ತ ಹತ್ತಳ್ಳಿಯಲ್ಲಿ ದೊಡಗಟ್ಟ ಮುಷ್ಟೂರು ನಾಲ್ಕಿಟ್ಟು ಏರಿಯಾದ್ರೂ ಮಾಡ್ಬೇಕಂದ್ರ ನಾನೇ ಮಾಡೋ ಡಾಕ್ಟರ್ ರಂಗವಂತ ನನ್ನ ಹೆಸರು ಓಹೋ ಹಂಗಾರೆ ಡಾಕ್ಟರ್ ಅದೀರಿ ಏನ್ರಿ ನೀವು ಅಯ್ಯೋ ನನಗೆ ಗೊತ್ತಿಲ್ದಂಗೆ ನಿಮ್ಮನ್ನ ಏನೇನೋ ಬೈದ್ಬಿಟ್ಟಿ ದಯವಿಟ್ಟು ನನಗೆ ಕ್ಷಮಿಸ್ರಿ ಏ ರಂಗೆ ತಿಳಿಯದೆ ತಪ್ಪು ಮಾಡೋವರನ್ನ ಕ್ಷಮಿಸು ಮಗನೇ ಅಂತ ನಾ ಮೂಕಣ್ಣರ ಅನುಭವ ಹೇಳಿದಾನ ಅದಕ್ಕೆ ನೀನು ಕ್ಷಮಿಸಿನ ಸರಿನಾನಲ್ಲಿ ಓಹ್ ಹೌದೇನ ಹಂಗಾದ್ರೆ ನಿತ್ಯ ನಮ್ದೊಂದು ಪರಮ ಶಿಷ್ಯ ಅಲಂಕಾರ ನೀನೇ ಏನ ಚೇ 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 ಲೇ ರಂಗೆ ನನ್ನವನಿಗೆ ಒಲಿಸಲೇ ಬೇಡ ಮತ್ತೆ ನಾನು ಅಂತವನಲ್ಲೇ ಅಲ್ಲ ಮತ್ತೆ ಇನ್ನೆಂತ ಅವನು ಭಾರಿ ಕಾಮಕದನಿಲೇ ನಾನು ಈ ಜನರ ಸೇವಕ ಕಣೆ ಸೇವಕ ಹೌದೇನ ನನಗಿದೆಲ್ಲ ಗೊತ್ತೇ ಇರ್ಲಿಲ್ಲ ಸರಿ ಸೇವಕ ನಾನು ಬರ್ಲೇ ನೀನೆಲ್ಲ ತಿಳ್ಕೊಂಡಿದ್ದೀನಿ ನಿನ್ನ ಬಗ್ಗೆ ವಯಸ್ಸಿನಂತೆ ನಯಸ್ಸಾಗಿ ಬಂದು ನನ್ನ ಹೃದಯದಲ್ಲಿ ಪ್ರೀತಿ ಎಂಬ ಚಳಿ ಎಬ್ಬರಿಸಿ ಬಿಸಿ ಮಾಡಿದೆ ಹಾಗೆ ಹೋದ್ರೆ ಈ
ಎಲ್ಲರೂ ಹೋಗ್ಬೇಕು ತೊಟ್ಟೆಲಿ ಇಡ್ಬೇಕಾಗ್ತದಲ್ಲ ಏನ ಏನ ಅದಕ್ಕೆ ನಾನು ಏನು ಮಾಡ್ಲ ಈಗ ಇದಕ್ಕೆ ಸದ್ಯಕ್ಕೆ ಅಂದ್ರೆ ನನ್ನ ಮೈಯಲ್ಲಿರುವ ಚಳಿ ಹೋಗಂಗ ಅಪ್ಪಿ ಮುತ್ತಾಡಬಾರೇ ನನ್ನ ರಾಣೆ ಅಷ್ಟೇ ತಾನೆ